ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೆನ್ನೆ ದಿವಸ ಗಜ ಮಾಹಾತ್ಮೆಯ ಬಗ್ಗೆ ನೋಡ್ತಾ ಇದ್ವಿ. ಗಜ ಮಾಹಾತ್ಮೆಯ ಬಗ್ಗೆ ಹೇಳ್ತಾ ಗಜಾಸುರನ ಉಲ್ಲೇಖವನ್ನು ಮಾಡಿದೆ. ಗಜಾಸುರ ತಾನು ಮಲಗಿದ ಕ್ಷೇತ್ರನೇ ಅದು ಗಜಾಕ್ಷೇತ್ರ. ದೇವತೆಗಳು ಬಂದರು, ಅವನು ಚೆನ್ನಾಗಿ ಮಲಗಿಸಿದ್ದಾರೆ. ಅವನ ಆಚೆ ಈಚೆ ತಾನು ತನ್ನ ದೇಹವನ್ನು ಚಲಿಸ್ತಾ ಇದ್ದಾನೆ. ಆಚೆ ಈಚೆ ಕೈ ಅಲ್ಲಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟ. ಆಯಿತು, ಚಲಿಸ್ಲಿಕ್ಕೂ ಕೂಡ ಸಾಧ್ಯ ಆಯಿತು. ಆದರೆ ದೇವತೆಗಳಿಗೆ ಒಂದೇ ಚಿಂತೆ, ಇವನು ಎದ್ರೆ ಮತ್ತೆ ನಮಗೆ ಯಮ ಪಟ್ಟಣದಲ್ಲಿ ಒಬ್ಬನೂ ಕಾಣಿಸಲ್ಲ, ಆ ರೀತಿ ಆಗುತ್ತೆ. ಇವನು ಹೇಳಬಾರ್ದು, ಆ ಕಡೆ ಯಮದೇವರ ಈ ನರಕಕ್ಕೆ ಎಲ್ಲರನ್ನೂ ಕಳಿಸ್ಬೇಕು ಒಂದಿಷ್ಟು ಜನನ. ಅದಕ್ಕೋಸ್ಕರ ಪ್ರಯತ್ನ ನಿರಂತರ ನಡೀತಾ ಇದೆ. ಕೊನೆಗೆ ನಿಂತಂತೆ, ಅದು ನಿಶ್ಚಲವಾಗಿ ನಿಂತ. ಇನ್ನು ಗಜಾಸುರನಿಗೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂಥ ಪರಿಸ್ಥಿತಿಗೆ ಬಂದ. ಯಾವಾಗ ಆಯಿತು ಅಂದರೆ, ಭಗವಂತ ಒಂದು ರೂಪ ಧರಿಸ್ಲಿಲ್ವಂತೆ, 5 ರೂಪ ಧರಿಸ್ಕೊಂಡು ಬಂದಂತೆ. ಒಂದು ಪ್ರತಿಮೆಯನ್ನು ಕೊಟ್ಟು ಕಳಿಸಿದ್ದ ಮೊದಲು ಬ್ರಹ್ಮದೇವರಿಗೆ. ಬ್ರಹ್ಮದೇವರು ಬಂದು ಪ್ರತಿಮೆಯನ್ನು ಇಟ್ಟರು. ಆ ಪ್ರತಿಮೆಯ ಒಳಗಡೆ ಒಂದು ರೂಪದಲ್ಲಿ ಬಂದ. ಇನ್ನು 4 ರೂಪ ಧರಿಸ್ಕೊಂಡು ಬಂದಂತೆ ಪರಮಾತ್ಮ. ಒಂದು ಬ್ರಹ್ಮದೇವರ ರೂಪದಲ್ಲೇ ಒಂದು ರೂಪ ಇದೆ. ನಾವು ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತ. ರುದ್ರದೇವರ ಒಳಗಡೆ ರುದ್ರ ಅಂತ ಒಂದು ಭಗವಂತನ ರೂಪ, ಬ್ರಹ್ಮದೇವರ ಒಳಗಡೆ ಬ್ರಹ್ಮ ಅಂತ ಒಂದು ಭಗವಂತನ ರೂಪ. ಇದನ್ನು ನಾವು ಕೇಳ್ತೀವಿ. ಅದೇ ಥರ ಬ್ರಹ್ಮ ಅನ್ನೋ ರೂಪವನ್ನು ಧರಿಸ್ಕೊಂಡು ಬಂದ. ಇದು 2ನೇ ರೂಪ ಆಯಿತು. 3ನೇದು ಫಲ್ಗೀಶ ಅಂತ ಅದರ ಹೆಸರು. 4ನೇದು ಕೇದಾರ ಅಂತ. ಕೇದಾರ ಅಂದರೆ ಕೇದಾರನಾಥ ನೆನಪಾಗುತ್ತೆ, ಇದಕ್ಕೆ ಸಂಬಂಧ ಇಲ್ಲ. ಕೇದಾರ ಅಂತ ಒಂದು ಭಗವಂತನ ರೂಪ. ಇನ್ನು ಕನಕೇಶ್ವರ ಅಂತ ಇನ್ನೊಂದು. ಒಟ್ಟು 5 ಭಗವಂತನ ರೂಪ. ಇಷ್ಟು ನಿಂತರೂ ಕೂಡ ಗಜಾಸುರ ಮತ್ತೆ ಆಚೆ ಈಚೆ ಚಲಿಸ್ಲಿಕ್ಕೆ ಶುರು ಮಾಡಿದ. ಇವನು ಎಂಥ ವ್ಯಕ್ತಿ! ಸಮಸ್ತ ಬ್ರಹ್ಮಾಂಡ ಹೊತ್ಕೊಂಡಿರೋ ಪರಮಾತ್ಮ ಬಂದು ನಿಂತರು, ಆಚೆ ಈಚೆ ಅವನು ಮಲಗಿದಾಗ ಆಚೆ ಈಚೆ ಅಲ್ಲಾಡ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಇವನನ್ನು ಹಾಗೆ ನಿಶ್ಚಲವಾಗಿ ಮಲಗಿಸೇ ಬಿಡಬೇಕು ಅಂತ ಯೋಚನೆ ಮಾಡಿದವರು ಬ್ರಹ್ಮದೇವರು ಬಂದರು. ಬ್ರಹ್ಮದೇವರು ಬಂದವರು ಗಣಪತಿ ರೂಪ ಧರಿಸ್ಕೊಂಡು ಬಂದರಂತೆ, ವಿನಾಯಕ ರೂಪನ. ಆಶ್ಚರ್ಯ ಆಗತ್ತೆ ನಮಗೆ. ಬಹುಶಃ ಆನೆ ದಪ್ಪಗಿರೋ ಪ್ರಾಣಿ, ಅದಕ್ಕೋಸ್ಕರ ಗಣಪತಿಯ ರೂಪ ಧರಿಸ್ಕೊಂಡು ದಪ್ಪಗಿದ್ರೆ ಇದು ಹೇಳಲಿಕ್ಕಾಗಲ್ವಲ್ಲ ಅಂತ ಬಹುಶಃ ಧರಿಸಿದ್ನೋ ಏನೋ. ವಾಸ್ತವಿಕವಾಗಿ ಹಾಗೇನಿಲ್ಲ. ಬ್ರಹ್ಮದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವರು, ಜಗತ್ತಿನ ಅಧಿಪತಿ. ಅವರು ಬಂದು ನಿಂತರು. ಗಜರೂಪಿ ವಿನಾಯಕ, ಆನೆಯ ರೂಪ ಧರಿಸಿಕೊಂಡು ತಾವು ಬಂದು ನಿಂತಿದ್ದಾರೆ. ಅಷ್ಟೊತ್ತಿಗೆ ಇನ್ನೊಂದು ರೂಪಗಳನ್ನ ಸೂರ್ಯದೇವ ಬಂದಂತೆ. ಸೂರ್ಯ ನೇರವಾಗಿ ಬಂದು ನಿಲ್ಲಿಲ್ಲ. ಅವನು ಒಂದು 3 ರೂಪ ಧರಿಸಿದ. ಗಯಾದಿತ್ಯ, ಉತ್ತರಾರ್ಕ, ದಕ್ಷಿಣಾರ್ಕ ಅಂತ ಒಂದು 3 ರೂಪವನ್ನು ಧರಿಸ್ಕೊಂಡು ಅವನು ಬಂದು ನಿಂತ. ಇದೆಲ್ಲ ಆದ್ಮೇಲೆ ಲಕ್ಷ್ಮೀದೇವಿ ಬಂದಂತೆ. ಲಕ್ಷ್ಮೀದೇವಿನೂ ಬಂದು ನಿಂತರು. ಯಾಕೆ? ಗಜಾಸುರ ಆಚೆ ಈಚೆ ಎದ್ದು ಹೋಗ್ಬಾರ್ದು ಮತ್ತೆ. ಅವನು ಸೀತಾ ಅನ್ನೋ ಹೆಸರಿನಿಂದ ಲಕ್ಷ್ಮೀದೇವಿ ಬಂದಂತೆ. ಸೀತಾ ಅನ್ನೋ ಹೆಸರಿನಿಂದ ಬಂದು ನಿಂತರು. ಆಮೇಲೆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ತ್ರಿಸಂಧ್ಯಾ, ಅನೇಕ ದೇವತೆಗಳು ಬಂದರು. ಇಷ್ಟಾಗಿ ಇಂದ್ರದೇವರು, ಬೃಹಸ್ಪತಿ, ಅಶ್ವಿನಿ ದೇವತೆಗಳು, ಯಾರ್ಯಾರು ದೇವತೆಗಳಿದ್ರು ಎಲ್ಲರೂ ಬಂದರು. ಗಜಾಸುರನ ದೇಹದ ಮೇಲೆ ನಿಂತರು. ನಮಗೆ ಇದು ನಿಂತಿದ್ದು ಬೇರೆ ವಿಷಯ, ಅವನ ಆಚೆ ಈಚೆ ಅಲ್ಲಾಡ್ಲಿಕ್ಕೆ ಆಗದೆ ಇರೋದು ಬೇರೆ ವಿಷಯ. ಆದರೆ ಗಜಾಕ್ಷೇತ್ರ ಎಷ್ಟು ಪವಿತ್ರ! ಹಾಗಾದ್ರೆ ಯಾವ ದೇವತೆ ಇರಲಿಲ್ಲ ಅಲ್ಲಿ. ಎಲ್ಲ ದೇವತೆಗಳನ್ನು ಕೂಡ ಆ ಗಜಾಸುರ ತನ್ನ ಬಳಿ ತಂದುಕೊಂಡು ಇಟ್ಕೊಂಡಿದ್ದಾನೆ. ಅಷ್ಟು ಪವಿತ್ರ ಕ್ಷೇತ್ರ ಗಜಾಕ್ಷೇತ್ರ. ಯಾರೂ ಕೂಡ ಅಲ್ಲಿಲ್ಲ ಅಂತಿಲ್ಲ ಅಂತ ಇಷ್ಟು ವರ್ಣನೆ ಮಾಡಿದ್ರು. ಇಷ್ಟಾದ ಮೇಲೆ ಅಲ್ಲಿ ಭಗವಂತ ಯಾರಿದ್ದಾನೆ, ಗದಾಧರ. ಆ ಗದಾಧರನಿಗೆ ಆದ್ಯ ಗದಾಧರ ಅಂತ ಹೆಸರಂತೆ. ಭಗವಂತನ ರೂಪಕ್ಕೆ ಆದಿ ಗದಾಧರ ಅಥವಾ ಆದ್ಯ ಗದಾಧರ ಅಂತ. ಅದು ಯಾಕೆ ಅಂದರೆ, ಮೊದಲು ಗದೆಯನ್ನು ಇಟ್ಕೊಂಡು ಭಗವಂತ ಅಲ್ಲಿ ಬಂದು ನಿಂತಂತೆ. ನಿಂತವನು ಮತ್ತೆ ಹೇಳಲಿಕ್ಕೆ ಮನಸ್ಸು ಮಾಡಲಿಲ್ಲ. ಯಾಕೆ? ಗಜಾಸುರನ ಹೆದರಿಕೆ. ಇವ್ರು ಮತ್ತೆ ಎದ್ರೆ ಮತ್ತೆ ಯಮದೇವರ ನರಕಕ್ಕೆ ಯಾರೂ ಹೋಗೋದಿಲ್ಲ ಅಂತ. ಅದಕ್ಕೋಸ್ಕರ ನಿಂತಿದ್ದಾರೆ. ಆದ್ಯ ಗದಾಧರ ಅಂತ ಗದಾಧರನನ್ನ ಕರೀತಾರೆ. ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಗದಾಧರ ನಿಂತ ಮೇಲೆ ಇಲ್ಲಿವರೆಗೂ ನಮ್ಗೆ ಆಶ್ಚರ್ಯ ಅನ್ಸೋದೇನು ಅಂದರೆ, ಈ ಗಜಾಸುರ ಪೆದ್ದಂತರ ಇದ್ನ ಇಲ್ಲಿವರೆಗೂ. ಅಷ್ಟೆಲ್ಲ ಬುದ್ಧಿವಂತಿಕೆಯಿಂದ ತಪಸ್ಸು ಮಾಡಿದ್ದ, ಒಲಿಸ್ಕೊಂಡ ದೇವತೆಗಳನ್ನ. ಇಷ್ಟೆಲ್ಲ ಮಾಡಿದವನು ಯಾಕೋ ಈ ದೇವತೆಗಳು, ದೇವರು ಇವರೆಲ್ಲ ಸೇರಿ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಲಿಲ್ವ ಅವನಿಗೆ? ಅಂದರೆ ಅನ್ನಿಸ್ತಂತೆ. ಅವನು ಪ್ರಶ್ನೆ ಕೇಳ್ತಾನಂತೆ, ನೀವು ಬರೋದೇನೋ ಬಂದ್ರಿ, ನಾನು ಹೇಳ್ಬಾರ್ದು ಅಂತ ಸಂಕಲ್ಪ ಮಾಡಿ ಹೀಗೆ ಕೂಡಿಸಿದ್ರೆ, ನೀವೆಲ್ಲ ಬಂದು ನಮ್ಮ ಮೇಲೆ ಕೂತ್ರೆ ನಾವು ಏನು ಮಾಡಬೇಕು? ಕಿಮರ್ಥಂ ವಂಚಿತೋ ಖ್ಯಹಂ, ನನಗೆ ಮೋಸ ಮಾಡಿದ್ರಲ್ಲ ನೀವೆಲ್ಲ ಸೇರಿ ಅಂತ ದೇವತೆಗಳಿಗೂ ದೇವರಿಗೂ ಕೇಳಿದಂತೆ.
ಅದಕ್ಕೆ ಅವರೊಂದೇ ಮಾತು ಹೇಳ್ತಾರೆ, ಇಲ್ಲ ನೀನು ಅಸುರನಾಗಿದ್ದು ಒಳ್ಳೆ ಕೆಲಸ ಮಾಡಿದ್ರೆ ಆಗ್ತಾ ಇತ್ತು, ತಪ್ಪು ಮಾಡಿದೀನಿ. ಅದಕ್ಕೆ ಆಶ್ಚರ್ಯ ಆಯ್ತು ಗಯಾಸುರನಿಗೆ, ನಾನೇನು ತಪ್ಪು ಮಾಡಿದ್ದೀನಿ? ನಾನು ತಪಸ್ ಮಾಡಿದ್ದೆ ದೊಡ್ಡ ವರ ಕೇಳಲಿಕ್ಕೆ. ಯಾವ ವರ? ಜಗತ್ನಲ್ಲಿ ನನ್ನ ಹತ್ರ ಬಂದ್ರೆ ಅವರು ಪವಿತ್ರರಾಗಬೇಕು, ಎಲ್ಲಿ ಹೋದ್ರೂ ಪವಿತ್ರ ಆಗಲ್ಲ, ನನ್ನ ಬಳಿ ಬಂದ್ರೆ ಪವಿತ್ರರಾಗಬೇಕು. ಅಂದ್ರೆ ಎಲ್ಲರನ್ನು ಶುದ್ಧಿ ಮಾಡ್ಲಿಕ್ಕೆ ಅಂತ ನಾನು ಯೋಚನೆ ಮಾಡಿದವನು, ಒಳ್ಳೆ ಯೋಚನೆ ಮಾಡಿದವನು, ಅದು ನನಗೆ ಕೆಟ್ಟದಾಗ್ತಾ ಇದೆ ಇವತ್ತಿನ ದಿವಸ. ಅದಕ್ಕೆ ಅಂದ್ರತ್ತೆ ದೇವತೆಗಳು, ನಿನಗೆ ಕೆಟ್ಟದ್ದ? ನಿನ್ನ ಮೇಲೆ ಎಲ್ಲರೂ ನಾವು ಬಂದು ನಿಂತಿದ್ದೀವಲ್ಲ, ಅದೇ ನನ್ನ ಪುಣ್ಯ. ಹಿಂಗೆ ಯಾರು ಬರ್ತಾರೆ? ನೀನು ಒಬ್ಬನೇ ಇದ್ದೆ ಮೊದಲು, ಆದ್ರೆ ಹಿಂದೆ ದಿವಸ ನಾವೆಲ್ಲರೂ ಕೂಡ ಬಂದು ನಿಂತಿದ್ದೀವಿ, ಯೋಚಿಸ್ಬೇಡ. ಅಷ್ಟೇ ಇರದೆ ಅವನು ಗಯಾಸುರ ಹೇಳ್ತಾನೆ, ನೀವು ಬರೋದು ಯಾಕೆ ಬಂದ್ರಿ? ಶಾಶ್ವತವಾಗಿ ಯಾಕೆ ಇರ್ತಾ ಇದ್ದೀರಿ ನನ್ನ ಮೇಲೆ? ಸ್ವಲ್ಪ ಹೋಗ್ಬಿಡಿ, ನಾನು ಆರಾಮಾಗಿ ಓಡಾಡ್ಕೊಂಡು ಇರ್ಬೋದಲ್ಲ. ಅಂದ್ರೆ ಅದಕ್ಕೆ ಅವಕಾಶ ನಿನಗೆ ಕೊಡಲ್ಲ. ಯಾಕೆ ಅವಕಾಶ ಕೊಡಲ್ಲ? ಮತ್ತದೇ ಕಾರಣ, ನಿನ್ನ ಬಳಿ ಬಂದು ನಿನ್ನ ಮುಟ್ಟುಬಿಟ್ರೆ, ನೀ ಎಲ್ಲೆಲ್ಲಿ ಹೋಗ್ತೀವೋ ನಿನ್ನನ್ನು ಮುಟ್ಟಿದ್ರೆ ಅವರು ದೈತ್ಯರಾಗ್ಲಿ ಅಸುರರಾಗ್ಲಿ ಅವ್ರಿಗೆಲ್ಲ ಮೋಕ್ಷ ಸಿಗತ್ತೆ. ಅವ್ರಿಗೆಲ್ಲ ಮೋಕ್ಷ ಸಿಗೋದು ಇಷ್ಟ ಇಲ್ಲ. ನಮಗೆ ಒಳ್ಳೆಯವ್ರು ಯಾರೋ ಅವ್ರಿಗೆ ಮೋಕ್ಷ ಸಿಗೋದು ಇಷ್ಟ. ಈಗ ಅದಕ್ಕೆ ಸಾಮಾನ್ಯವಾಗಿ ಸೂರ್ಯನನ್ನ ಹೋಲಿಸ್ತಾ ಇರ್ತಾರೆ ಭಗವಂತನಿಗೆ. ಭಗವಂತ, ನಮ್ಮ ಗುರುಗಳು ಎಲ್ಲ ಯಾವ ರೀತಿ ಇರ್ತಾರೆ? ಸೂರ್ಯನ ತರ ಇರ್ತಾರೆ, ಚಂದ್ರನ ತರ ಇರ್ತಾರೆ. ಕೊನೆಗೆ ಬೈತಾರೆ, ನೋಡಿ ಹೋಗಿ ಹೋಗಿ ಆ ಸೂರ್ಯನಿಗೆ ಯಾಕೆ ಹೋಲಿಸ್ತೀರಿ ನಮ್ಮ ಗುರುಗಳು ದೇವರನ್ನ, ಆ ಚಂದ್ರನಿಗೆ ಯಾಕೆ ಹೋಲಿಸ್ತೀರಿ ಅಂತ. ಕಾರಣ ಏನು ಅಂದ್ರೆ, ಸೂರ್ಯನಿಗೆ ತಿಳುವಳಿಕೆ ಕಡಿಮೆ ಅಂತೆ. ಯಾಕೆ? ಅವನು ಬೆಳಕನ್ನು ಇಡ್ತಾನೆ, ಒಳ್ಳೆಯವ್ರಿಗೂ ಬೆಳಕು ಕೊಡ್ತಾನೆ, ಕೆಟ್ಟವ್ರಿಗೂ ಬೆಳಕು ಕೊಡ್ತಾನೆ. ಚಂದ್ರ ಏನ್ ಮಾಡ್ತಾನೆ? ತಂಪು ಕೊಡ್ತಾನೆ, ಕೆಟ್ಟವ್ರಿಗೂ ತಂಪು ಕೊಡ್ತಾನೆ, ಒಳ್ಳೆಯವ್ರಿಗೂ ತಂಪು ಕೊಡ್ತಾನೆ. ಮತ್ತೆ ಇವನೇನ್ ಪಕ್ಷಪಾತ ಏನು? ಎಲ್ಲರಿಗೂ ಒಂದೇ ತರ ಆಯ್ತಲ್ಲ. ಎಲ್ಲರಿಗೂ ಒಂದೇ ತರ ಆಯ್ತು ಅಂದ್ರೆ ಅವನಿಗೆ ಒಳ್ಳೆಯವ್ರ ಮೇಲೆ ಕನಿಕರನೇ ಇಲ್ಲ. ಯಾಕೆ? ಕೆಟ್ಟವ್ರಿಗೂ ಒಳ್ಳೇದ್ ಮಾಡ್ತಾನೆ, ಒಳ್ಳೆಯವ್ರಿಗೂ ಒಳ್ಳೇದ್ ಮಾಡ್ತಾನೆ. ಮತ್ತೆ ಅದಕ್ಕೋಸ್ಕರ ಗುರುಗಳಾದ್ರೆ ಆಗಲ್ವಂತೆ. ಕೆಟ್ಟವ್ರಿಗೆ ಅವ್ರನ್ನ ಉದಾಸೀನ ಅಂತ ಏನ್ ಮಾಡ್ಬಿಡ್ತಾರೆ, ಅವ್ರ ಕಡೆ ನೋಡೋದೇ ಇಲ್ಲ. ಒಳ್ಳೆಯವ್ರಿಗೆ ಅನುಗ್ರಹ ಮಾಡ್ತಾರೆ. ಅದನ್ನ ಒಂದ್ ರೀತಿ ಯೋಚನೆ ಮಾಡಿದ್ರೆ ಸೂರ್ಯನಿಗಿಂತಲೂ ಮೇಲೆ, ಚಂದ್ರನಿಗಿಂತಲೂ ಮೇಲೆ ಅದು ನಮ್ಮ ಗುರುಗಳು ದೇವರು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಇಷ್ಟೆಲ್ಲ ಆಯ್ತು. ಮುಂದಕ್ಕೆ ಅವನು ಹೇಳ್ತಾನೆ, ಅಲ್ಲ ನೀವೆಲ್ಲ ದೇವತೆಗಳು ನನ್ನನ್ನು ಪೀಡಿಸ್ತಾ ಇದ್ದೀರಿ, ಕೊನೆಗೆ ನಾನು ಒಂದು ವರ ಕೇಳ್ತೀನಿ, ಇದನ್ನೊಂದು ಕೊಟ್ಬಿಡಿ ಅಂತ. ಅಷ್ಟೇ ತಾನೇ, ಇನ್ನೊಂದು ವರ ಕೇಳ್ಕೊ ಅಂತ. ಅವನೇನ್ ವರ ಕೇಳಿರ್ಬೋದು? ನಾವೆಲ್ಲ ಅನ್ಕೊಳ್ತೀವಿ, ನೀವೆಲ್ಲ ಎದ್ದು ಹೋಗ್ಬಿಡಿ, ನಾನು ಆರಾಮಾಗಿರ್ತೀನಿ, ಎದ್ದು ಕೂತ್ಕೊಂತೀನಿ ಅಂತ ಬಹುಶಃ ಕೇಳಿರ್ತಾನೆ ಅಂತ ನಮಗನ್ಸುತ್ತೆ. ಆದ್ರೆ ಅವರೇನ್ ಪುಣ್ಯಾತ್ಮ ಕೇಳ್ತಾನೆ ಅಂದ್ರೆ, ನೀವು ಬಂದವ್ರು ಬಂದಿದ್ದೀರಲ್ಲ, ಮತ್ತಿನ್ನೊಮ್ಮೆ ಇಲ್ಲಿಂದ ಹೋಗ್ಬಾರ್ದು, ನನ್ನ ಮೇಲೆ ಕೂತಿರ್ಬೇಕು ಪೂರ್ತಿಯಿಂದ. ನಾನು ಯಾವಾಗಲೂ ಮಲ್ಕೊಂಡೇ ಇರ್ತೀನಿ, ನನ್ನ ದೇಹದ ಮೇಲೆ ನೀವು ಯಾವಾಗಲೂ ನಿಂತಿರ್ಬೇಕು. ಬ್ರಹ್ಮದೇವರು ಹೋಗೋ ಹಾಗಿಲ್ಲ, ರುದ್ರದೇವರು ಹೋಗೋ ಹಾಗಿಲ್ಲ, ಭಗವಂತನೂ ಹೋಗೋ ಹಾಗಿಲ್ಲ, ಎಲ್ಲರೂ ಕೂಡ ನನ್ನ ದೇಹದ ಮೇಲೆ ನಿಲ್ಲಿ ಅಂತ. ಇಷ್ಟಾದ್ಮೇಲೆ ಬಹಳ ಖುಷಿ ಆಯ್ತು, ಇಷ್ಟೇ ತಾನೇ ವರ. ಪುಣ್ಯ ಬೇರೆ ವರ ಕೇಳಿದ್ರೆ ಅನಿವಾರ್ಯ ಕೊಡಬೇಕಾಗಿತ್ತು, ಮತ್ತೇನೋ ಒಂದು ಮೋಸ ಮಾಡಬೇಕಾಗಿತ್ತು. ಆದ್ರಿಂದ ತಪ್ಪಿಸ್ಕೊಂಡ್ರು ಎಲ್ಲ ದೇವತೆಗಳು ಮತ್ತೆ ದೇವರು. ಅದಾದ್ಮೇಲೆ ಅವರಿಂದಿಷ್ಟು ವರ ಕೇಳ್ತಾರೆ. ಏನಿಲ್ಲ, ನನ್ನ ಕ್ಷೇತ್ರಕ್ಕೆ ಬಂದವರು ಸ್ನಾನ ಮಾಡಿದ್ರು ಸಾಕು, ಅವ್ರು ಒಳ್ಳೇದಾಗ್ಬೇಕು. ತರ್ಪಣ ಕೊಟ್ರಂತೂ ಇನ್ನೂ ಒಳ್ಳೆಯದು. ಅದು ಎಷ್ಟಾಗಬೇಕು? 1000 ಕುಲ ಉದ್ಧಾರ ಆಗ್ಬೇಕು ನನ್ನ ಹತ್ರ ಬಂದ್ರೆ ಅಂತ. ಒಬ್ಬ ದೈತ್ಯ ಹೀಗೆ ವರ ಕೇಳಿದ್ದು ಅಂದ್ರೆ ಬಹುಶಃ ಇತಿಹಾಸದಲ್ಲಿ ಮೊದಲನೇ ಅವನು. ಯಾವ ಅಸುರನು ಕೂಡ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳಲ್ಲ. ಅಂಥದ್ರಲ್ಲಿ ಎಷ್ಟು ನಿಷ್ಕಲ್ಮಶ, ಎಂಥ ವೈಷ್ಣವ ಇವನು ಭಕ್ತ. ಅದು ಏನೋ ಬಹುಶಃ ಹೆಸರಿಗೆ ಏನೋ ಪ್ರಾರಬ್ಧ ಕರ್ಮ, ಅಸುರ ಅಂತ ಸೇರಿಸ್ಕೊಂಡ್ಬಿಡಿದೆ ಅಷ್ಟೇ. ನಿಜವಾಗ ಒಬ್ಬ ದೇವತೆಗಿಂತಲೂ ಕೂಡ ಅವನ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ, ಗಯಾಸುರನ ವ್ಯಕ್ತಿತ್ವ. ಇದೆಲ್ಲ ಆದ್ಮೇಲೆ 1000 ಕುಲ ಉದ್ಧಾರ ಮಾಡುವಂತಹ ಸ್ಥಳ ಅದು ಗಯಾ ಕ್ಷೇತ್ರ ಅಂತ ತಾನೇ ವರ ಕೇಳೋ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾನೆ. ಇದಾದ್ಮೇಲೆ ಒಂದು ಮಾತನ್ನ ಹೇಳ್ತಾನೆ. ಏನಿಲ್ಲ, ದೇವತೆಗಳು ಬರ್ತಾರೆ, ಬಂದವರು ಅಲ್ಲಿ ದೇವತೆಗಳನ್ನ, ಯಾರು ಈ ಮನುಷ್ಯರೆಲ್ಲ ಬರ್ತಾರೆ, ಆ ದೇವತೆಗಳನ್ನ ಆರಾಧನೆ ಮಾಡೋದು ಒಂದು ಕ್ಷಣ ಸಾಕಂತೆ. ಒಂದು ಕ್ಷಣ ಶ್ರದ್ಧೆಯಿಂದ ಅಲ್ಲಿ ಹೋಗಿ ಭಕ್ತಿ ಶ್ರದ್ಧೆಯಿಂದ ಒಂದು ನಮಸ್ಕಾರ ಮಾಡಿ ಆ ವಿಷ್ಣುವಿಗೆ, ದೇವತೆಗಳಿಗೆ ನಮಸ್ಕಾರ ಮಾಡಿದ್ರು ಸಾಕು, ಅವರ ಬ್ರಹ್ಮಹತ್ಯಾ ಪಾಪ ಎಲ್ಲ ಹೋಗುತ್ತೆ. ಅದ್ರಲ್ಲಿ ಎಷ್ಟು ಮಹಿಮೆ, ಹೇಳ್ದಷ್ಟು ಮತ್ತೆ ಗಯಾಸುರ ಇನ್ನು ತನ್ನ ವರ್ಣನೆ ಮಾಡ್ತಾ ಹೋಗ್ತಾನೆ. ಅವ್ನಿಗೆ ಎಷ್ಟಾಗೋಯ್ತು ಅಂದ್ರೆ, ಈ ಅಸೂಯೆ ಪಡ್ಲಿಕ್ಕೂ ಹೊಟ್ಟೆ ಕಿಚ್ಚು ಪಡ್ಲಿಕ್ಕೂ ಇಂಥವ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಬೇಕಂತ. ನಾವು ಏನೇನೋ ನೋಡಿ ಹೊಟ್ಟೆ ಕಿಚ್ಚು ಪಡೋದಲ್ಲ. ಇವ್ನು ಎಷ್ಟು ಸಾಧನೆ ಮಾಡಿದ್ದಾರೆ ಈ ಗಯಾಸುರ. ನಾವು ಸಾಮಾನ್ಯವಾಗಿ ಸಾತ್ವಿಕವಾಗಿ ಹೊಟ್ಟೆ ಕಿಚ್ಚು ಪಟ್ರೆ ತೊಂದರೆ ಇಲ್ವಂತ. ಅವ್ರು ಅಷ್ಟೊಂದು ಉಪವಾಸ ವ್ರತ ಮಾಡ್ತಾರೆ. ಅವ್ರು ನೋಡಿ ಹೊಟ್ಟೆ ಉರಿತಾರೆ. ಯಾಕೆ? ಅವ್ರಿಗೆ ಎಡವಟ್ಟು ಮಾಡೋದಲ್ಲ, ಅವ್ರಿಗಿಂತ ನಾವು ಜಾಸ್ತಿ ಮಾಡೋಣ ಅಂತ ಸಂಕಲ್ಪ ಮಾಡೋದು ಹೊರತು ಅವ್ರು ಮಾಡೋದು ಮಾಡ್ತಾ ಇದ್ರೆ ಅವ್ರು ಕೆಡಿಸ್ಕೊಳ್ಳೋಣ ಅಂತ ಹೊಟ್ಟೆ ಉರಿಗೆ ಅವ್ರು ಕೆಡಿಸೋದಲ್ಲ. ಅವ್ರು ಮಾಡೋದು ಮಾಡ್ಲಿ, ಅವ್ರಿಗಿಂತ ನಾವು ಹೆಚ್ಚು ಮಾಡ್ತೀವಿ ಅಂತ ಭಾವನೆ ಇರ್ಬೇಕಂತ. ಆ ಥರ. ಆದ್ರೆ ಕೆಲವ್ರದ್ದು ಏನಾಗೋಯ್ತು ಅಂದ್ರೆ, ದೇವ್ರ ಪೂಜೆ 4 ಗಂಟೆ ಮಾಡ್ತಾರೆ ಅಂತ ನಾ 8 ಗಂಟೆ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೋಗ್ತಾರೆ. ಮನೆಯಲ್ಲೆಲ್ಲ ಗಲಾಟೆ ಶುರು ಆಗ್ಬಿಡುತ್ತೆ. ಆ ಥರ ಎಲ್ಲ ಆಗ್ಬಾರ್ದು. ತೀರಾ ಏನಂದ್ರೆ, ನೋಡ್ಕೊಂಡು ಅವರಿಗಿಂತ ಶ್ರದ್ಧಾಭಕ್ತಿಯಿಂದ, ಶ್ರದ್ಧೆ ಜಾಸ್ತಿಯಿಂದ ನಾವು ಮಾಡೋ ಗಂಟೆ ಚೆನ್ನಾಗಿ ಪೂಜೆ ಮಾಡ್ತೀನಿ ಎನ್ನುವ ಭಾವನೆ ಇರಬೇಕು. ಇದಾಯ್ತು.
ಆಮೇಲೆ ಕಾಮಧೇನು, ಕಲ್ಪವೃಕ್ಷ, ಪಾರಿಜಾತ ಏನೇನು ಫಲ ಕೊಡುತ್ತೋ ಅದೆಲ್ಲ ನನ್ನ ಬಳಿ ಸಿಗಲಿ ಅಂತ ಅವನು ಕೇಳ್ಕೊಂಡ. ಅಷ್ಟೇ ಅಲ್ಲದೆ ಗಯಾ ಕ್ಷೇತ್ರದ ಒಂದು ವಿಸ್ತಾರ ಹೇಳ್ತಾರೆ. ಈ ಬ್ರಾಹ್ಮಣರಿಗೆಲ್ಲ ಅಲ್ಲಿ ಎಷ್ಟು ಕ್ಷೇತ್ರ ಇತ್ತು ಗಯಾ ಕ್ಷೇತ್ರ ನಮಗೆ ಗೊತ್ತಿದೆ. 125 ಯೋಜನ ಎತ್ತರ, 60 ಯೋಜನ ದಪ್ಪ ಅವನ ಶರೀರ. ಈ ಶರೀರದಲ್ಲಿ ಎಲ್ಲ ಬ್ರಾಹ್ಮಣರು ತುಂಬಿಟ್ಟಿದ್ದಾರಂತೆ ಗಯಾ ಕ್ಷೇತ್ರದಲ್ಲಿ. ಯಾಕೆ ತುಂಬಿದ್ರು ಅಂದ್ರೆ ಬ್ರಹ್ಮದೇವರು ಒಂದು ಯಾಗ ಮಾಡ್ತಾ ಇದ್ದಾರೆ. ಯಾಗದಲ್ಲಿ ದಾನ ಕೊಡಬೇಕಲ್ಲ, ಬ್ರಹ್ಮದೇವರ ಕೈಲಿ ದಾನ ಇಸ್ಕೊಡೋ ಭಾಗ್ಯ ಆ ಕಾಲದ ಬ್ರಾಹ್ಮಣರಿಗೆ. ಎಂಥ ಭಾಗ್ಯ! ಬ್ರಾಹ್ಮಣರೆಲ್ಲ ಕೂತಿದ್ದಾರೆ, ಬ್ರಹ್ಮದೇವರು ಬಂದ್ರು, ಒಂದಿಷ್ಟು ದಾನ ಕೊಡಬೇಕು ಅಂತ ನಿಂತಿದ್ದಾರಂತೆ. ಬ್ರಾಹ್ಮಣರೆಲ್ಲ ದಾನ ಇಸ್ಕೊಂಡ್ರು, ತುಂಬಾ ಖುಷಿ ಆಯ್ತು. ಆದ್ರೆ ಕೊಟ್ಟ ಮೇಲೆ ಒಂದು ಎಚ್ಚರ ಹೇಳ್ತಾರೆ, ಎಚ್ಚರ ಕೊಡ್ತಾರೆ. ಯಾರು? ಬ್ರಹ್ಮದೇವರು. ನೋಡಿ, ನಿಮಗೆ ದಾನ ಕೊಟ್ಟಿದ್ದೀನಲ್ಲ, ಇದು ಇನ್ನು ಜನ್ಮವಿಡೀ ದಾನ ಸಾಕು, ನಿಮ್ಗೆ ತೃಪ್ತಿ ಪಡ್ಕೊಳ್ಳಿ, ಜನ್ಮವಿಡೀ ನೀವು ಬದುಕ್ಬೋದು, ಸಾಧನೆ ಮಾಡ್ಬೋದು, ಅಷ್ಟು ದಾನ ಕೊಟ್ಟಿದ್ದೀನಿ ಅಂತ. ಈಗೆಲ್ಲ ಸಾಮಾನ್ಯವಾಗಿ ಪ್ರತ್ಯಕ್ಷಕ್ಕೆಲ್ಲ ಕೂಡಿಸ್ತಾರೆ, ಪ್ರತ್ಯಕ್ಷ ಬ್ರಾಹ್ಮಣರು ಅಂತ ಕೂಡಿಸ್ತಾರೆ. ಯಾರು ಹೋದಾಗ ಅವರಿಬ್ರು ಬ್ರಾಹ್ಮಣರು ಕೂತ್ರೆ ಅವ್ರಿಗೆ 1 ವರ್ಷದಷ್ಟು ಏನೇನು ಬೇಕೋ ಅಷ್ಟನ್ನ ಕೊಡಬೇಕು ಅಂತಿದೆ. ಯಾಕೆ 1 ವರ್ಷ? ಮತ್ತೆ ಅವರು ಅಷ್ಟು 6 ತಿಂಗಳಾಗಿ ಎಲ್ಲ ಜಪ ತಪ ಮಾಡ್ಬೇಕಲ್ಲ, ಮತ್ತೆ ಕೂಡೋ ದೊಡ್ಡ ವಿಷಯ ಅಲ್ಲ, ಕೂತ ಮೇಲೆ ಅಷ್ಟು ಜಪ ಮಾಡ್ಬೇಕಲ್ಲ, ಅದು ಇಸ್ಕೊಂಡಿದ್ದ ಫಲ ಎಲ್ಲ ಅವ್ರು ಕಳ್ಕೊಳ್ಬೇಕಲ್ಲ. ಅದಕ್ಕೆ ಒಂದು 6 ತಿಂಗಳ ಕಾಲ ಅಂದ್ರೂ ಅವಶ್ಯವಾಗಿ ಬೇಕೇ ಬೇಕು ಅದು ಪರಿಹಾರ ಆಗ್ಲಿಕ್ಕೆ. ಅದಕ್ಕೋಸ್ಕರ 1 ವರ್ಷ ತನಕ ವ್ಯವಸ್ಥೆ ಮಾಡಿ ಅಷ್ಟು ಕೊಡ್ಬೇಕಂತ ಅವ್ರಿಗೆ, ಅಂದ್ರೆ ಮತ್ತಿನ್ನೆಲ್ಲೂ ಅವ್ರು ಹೋಗ್ಬಾರ್ದು, ಅದಕ್ಕೋಸ್ಕರ ಒಂದು ವ್ಯವಸ್ಥೆ. ಆದ್ರೆ ಬ್ರಾಹ್ಮಣರು ಏನ್ ಮಾಡ್ತಾರೆ? ಪ್ರತ್ಯಕ್ಷ ಕೂತವರು, ಅಯ್ಯೋ ಬೆಳಗ್ಗೆ ಇಟ್ರೆ ಅದು ಇನ್ನೊಂದು ಕಡೆ ಅಲ್ಲಿ ಮತ್ತೆ ಹೋಗ್ಬಿಟ್ಟಿರ್ತಾರೆ, ಗೊತ್ತೇ ಇರಲ್ಲ. ಇದು ನಮ್ಗೆಲ್ಲ ಅನುಭವಕ್ಕೆ ಇರುತ್ತೆ. ಅಥವಾ ಒಂದೆರಡು ಸಾಮಾನ್ಯ 2 ತಿಂಗಳು 3 ತಿಂಗಳಾದ್ರೂ ಕೂಡ ಕನಿಷ್ಠ ಪಕ್ಷ ಸಾಧನೆ ಮಾಡ್ಕೋಬೇಕು. ಅದೊಂಥರ ದಿವಸ ಆಗೋಗ್ಬಿಟ್ಟಿರುತ್ತೆ, ಹಾಗೆ ಹವ್ಯಾಸ ಆಗ್ಬಿಟ್ಟಿದೆ. ಇದು ನಾವು ನೋಡ್ತಾ ಇರೋ ಪ್ರಚಲದಲ್ಲಿ ಅದನ್ನ ನೋಡ್ತಾ ಇದ್ದೀವಿ, ಪ್ರಚಲಿತ. ಅದೇ ರೀತಿ ಆಗಿನ ಕಾಲದವರು ಎಡವಟ್ಟು ಮಾಡಿದ್ರು. ಯಾರೋ ಬ್ರಹ್ಮದೇವರು ಯಜ್ಞ ಮಾಡಿದಾಗ ಏನು ದಾನ ಕೊಟ್ರಲ್ಲ ಅಂಥವ್ರು, ಅವ್ರಿಗೆ ಹೇಳಿದ್ದಾರೆ ಬ್ರಹ್ಮದೇವರು, ನೋಡಿ ನಿಮ್ಮ ಜೀವಮಾನದಲ್ಲಿ ಮತ್ತೆ ಇನ್ನೊಂದು ಯಾಗಕ್ಕೆ ಭಾಗವಹಿಸಬೇಡಿ, ಅಲ್ಲಿ ಹೋಗಿ ದಾನ ಇಸ್ಕೊಳ್ಬೇಡಿ. ಯಾಕೆ? ನಾನು ದಾನ ಕೊಟ್ಟಿದ್ದೀನಲ್ಲ, ನಿಮಗೆ ಸಾಕಿಷ್ಟು ಅಂತ ಹೇಳಿರ್ತಾರೆ. ಇವರೇನ್ ಮಾಡಿದ್ರು? ಅಷ್ಟೊತ್ತು ಯಮಧರ್ಮರಾಯ ಒಂದು ಯಾಗ ಮಾಡ್ತಾರೆ. ಇದೆಲ್ಲ ಪರೀಕ್ಷೆಗೆ ನೋಡೋಣ ಈ ಬ್ರಾಹ್ಮಣರ ಬುದ್ಧಿ ಹೇಗಿದೆ ಅಂತ. ಯಮಧರ್ಮರಾಜ ಯಾಗ ಮಾಡಿದ್ರೆ ದಾನಕ್ಕೆ ಆಹ್ವಾನ ಮಾಡಿದ್ದಾರೆ, ಬನ್ರಿ ದಾನ ಕೊಡ್ತೀನಿ ಅಂತ. ಇವರೇನ್ ಮಾಡಿದ್ರು? ಓಡೋದ್ರೆಲ್ರು, ಪ್ರತಿಯೊಬ್ಬರು ಓಡೋದ್ರಂತ ಅಲ್ಲಿ ಕೂತ್ಲಿಕ್ಕೆ. ಅಷ್ಟು ಸಾಕು, ಪ್ರತಿಯೊಬ್ಬರು ಕೂತಿದ್ದು ದಾನ ಎಲ್ಲ ಇಸ್ಕೊಂಡ್ರು. ಏನ್ ಮಾಡ್ತಾರೆ ಬ್ರಹ್ಮದೇವರು? ತಕ್ಷಣ ಪ್ರತ್ಯಕ್ಷರಾದ್ರಂತಲ್ಲಿ. ಅಲ್ಲ, ಬ್ರಹ್ಮದೇವ್ರಿಗೆ ಗೊತ್ತಾಯ್ತು ಅಂತ. ಇದೆಲ್ಲ ಈಗಲೂ ಆಗುತ್ತೆ. ಬೆಳಗ್ಗೆ ನಮಗ್ ಗೊತ್ತಿರುವಂತೆ ನಮ್ಮ ಮನೆಗೆ ಬಂದು ಕೂತಿರ್ತಾರೆ. ಮಾನ ದಿವಸ ನಮ್ಗೆ ಯಾರೋ ಫಂಕ್ಷನ್ ಕರೆದಿರ್ತಾರೆ, ಅಲ್ಲಿ ಹೋದ್ರೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ. ಹಂಗಾಯ್ತು ಇದು ಕತೆ. ಬ್ರಹ್ಮದೇವ್ರ ಕಥೆನೂ ಆಯ್ತು. ಈಗ ಬ್ರಹ್ಮದೇವರು ದಾನ ಏನೋ ಕೊಡ್ತಾ ಇತ್ತು, ಆಮೇಲೆ ಆ ಕಡೆ ಬರ್ತಾರೆ, ದಿಢೀರ್ ಪ್ರತ್ಯಕ್ಷದಲ್ಲಿ ಗಾಬರಿ ಆಯ್ತಂತೆ ಬ್ರಾಹ್ಮಣರಿಗೆ. ಅಯ್ಯೋ ಸಿಗಾಕೊಂಡ್ವಿ, ಪ್ರತ್ಯಕ್ಷವಾಗಿ ಸಿಗಾಕೊಂಡ್ವಿ, ಏನ್ ಮಾಡೋದು? ಅದಕ್ಕೆ ಅನಿವಾರ್ಯ ಒಂದು ಶಾಪ ಕೊಡ್ತಾರಂತೆ. ನಿಮಗೆ ಒಂದು ಶಾಪ ಕೊಡ್ತೀನಿ ಕೇಳ್ರಿ ಅಂತ. ಏನಿಲ್ಲ, ನೀವು ವಾಸ ಆಗುವಂತ ಸ್ಥಳ ಏನಿದೆಯಲ್ಲ, ಅಲ್ಲಿ ಯಾವ ಕಲ್ಪವೃಕ್ಷನೂ ಇರಬಾರ್ದು, ಕಾಮಧೇನೂ ಇರಬಾರ್ದು, ಇನ್ಮೇಲೆ ದೇವತಾ ಲೋಕಕ್ಕೆ ಅವೆಲ್ಲ ಹೋಗ್ಬೇಕು ಅಂತ. ಅಂದ್ರೆ ವಾಸ್ತವಿಕವಾಗಿ ಭೂಮಿ ಮೇಲೆ ಇತ್ತಂತೆ ಕಲ್ಪವೃಕ್ಷ, ಕಾಮಧೇನು. ಇದು ಕಳ್ಕೊಂಡಿದ್ ಯಾರು? ನಾವುಗಳೇ ಕಳ್ಕೊಂಡಿದ್ದು. ಯಾಕೆಂದ್ರೆ ದಾನವನ್ನ ಸ್ವೀಕಾರ ಮಾಡೋ ಲೋಭತನದಿಂದ ಶಾಪ ಕೊಟ್ಟಿರುತ್ತೆ ಬ್ರಹ್ಮದೇವರು. ಅದನ್ನ ಉಲ್ಲೇಖ ಮಾಡ್ತಾರೆ. ಯುಷ್ಮಾಕಂ ಸ್ಯಾತ್ ವಾರಿವಾಹ ನದಿ ಪಾಷಾಣ ಪರ್ವತಾಹ ನದ್ಯಾದಯೋ ವಾರಿವಾಹ ಮೃನ್ಮಯಾಶ್ಚ ತಥಾಗ್ರಹ. ಇಲ್ಲೆಲ್ಲ ನದಿಗಳ ಪ್ರವಾಹ ಹರಿತಾ ಇದೆ. ಅದು ಸಾಮಾನ್ಯ ನದಿ ಅಲ್ಲ, ಅದು ಹಾಲಿನ ನದಿ. ಎಲ್ಲ ಬ್ರಹ್ಮದೇವರ ಕಾಲದಲ್ಲಿ ಅಂದ್ರೆ ಅವರೆಲ್ಲ ದೇವತೆಗಳು ಬಂದಿದ್ದಾರೆ. ಆ ಕ್ಷೇತ್ರ ಎಷ್ಟು ಉತ್ತಮ ಕ್ಷೇತ್ರ. ಎಲ್ಲ ಮಣ್ಣಾಗ್ಲಿ ಭೂಮಿ ಆಗ್ಲಿ ಇಷ್ಟೇ, ಎಲ್ಲ ಬರಿದಾಗ್ಲಿ ಅಂತ ಪೂರ್ಣ ಖಾಲಿಯಾಗೋಯ್ತಂತೆ. ಕಲ್ಪವೃಕ್ಷ ಕಾಮಧೇನು ಅಲ್ಲಿ ಇಟ್ಟಿದ್ರು, ಅದು ವಾಪಸ್ ಹೋಗ್ಲಿ ಸ್ವರ್ಗಲೋಕಕ್ಕೆ ಅಂತ ಕಳಿಸೇ ಬಿಟ್ಟಂತೆ. ಆಗ ಬ್ರಾಹ್ಮಣರಿಗೆಲ್ಲ ಬಹಳ ದುಃಖ ಆಯ್ತು. ಕೊನೆಗೆ ಪ್ರಾರ್ಥನೆ ಮಾಡಿದ್ರು, ಆಯ್ತು ಕ್ಷಮಾಪಣೆ ಮಾಡಿ, ನಾವು ಸ್ವೀಕಾರ ಮಾಡಿದ್ದೀವಿ, ಆದ್ರೆ ಕ್ಷಮಾಪಣೆಗೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತ. ಆಗ ಒಂದು ವ್ಯವಸ್ಥೆ ಕೊಟ್ಟಂತೆ. ಇನ್ನು ಮೇಲೆ ನೀವು ತೀರ್ಥಕ್ಷೇತ್ರಗಳನ್ನ ಅವಲಂಬಿಸಿಕೊಂಡೇ ಉಪಜೀವನ ಮಾಡಿ ಅಂತ. ಅಂದ್ರೆ ತೀರ್ಥಕ್ಷೇತ್ರಗಳೆಲ್ಲ ಜಾಸ್ತಿ ನಾವು ಪುರೋಹಿತರನ್ನ ಕಾಣ್ತೀವಿ, ಅಲ್ಲೆಲ್ಲ ತೀರ್ಥ ವಿಧಿ ಮಾಡಿಸೋರು. ಯಾಕೆಂದ್ರೆ ಅನಿವಾರ್ಯ, ನಿಮ್ಮ ಜೀವನೋಪಾಯ ಅದೇ ಆಗತ್ತೆ ಕೊನೆಗೆ ಅಂತ. ಅನಿವಾರ್ಯ, ಅವ್ರ ವಾಸನೂ ಅಲ್ಲೇ ಆಯ್ತು, ಬರೋರ ಕೈಲಿ ಅವರ ದಕ್ಷಿಣೆ ಸ್ವೀಕಾರ ಮಾಡ್ತಾರೆ, ಹಾಗೆ ವಾಸ ಮಾಡ್ಕೊಂಡೇ ಬದುಕ್ತಾ ಇದ್ದಾರೆ ಅಂತ. ಜೊತೆಗೆ ಇನ್ನೊಂದು ಅವರು ಅನುಗ್ರಹವನ್ನ ಮಾಡ್ತಾರೆ. ಇವತ್ತು ಮಾಡಿದ ತಪ್ಪು ನಿಜ, ಅದರ ಮುಂದೆ ಯಾರೇ ತಾವು ಶ್ರಾದ್ದ ಕರ್ಮ ಮಾಡಲಿ, ಏನೇ ಒಂದು ಕೆಲಸ ಮಾಡಲಿ, ದಾನ ಕೊಡಬೇಕಾಗಿದ್ದು ಯಾರಿಗೆ ಅಂದ್ರೆ ಅದು ಬ್ರಾಹ್ಮಣನ ಒಳಗಡೆನೆ ನಾನಿದ್ದು ಸ್ವೀಕಾರ ಮಾಡ್ತೀನಿ, ಅದರಿಂದ ದಾನ ಕೊಡೋರೆಲ್ಲ ಬ್ರಾಹ್ಮಣನಿಗೆ ದಾನ ಕೊಡ್ತಾರೆ. ಅಂಥ ವರ ನಿಮಗೆ ಕೊಡ್ತೀನಿ ಸಾಕು. ಅಂದ್ರೆ ನಿಮಗೆ ದಾನ ಆಸೆ ಪಟ್ಟರೆ ನಿಜ,
ಈಗ ಪಶ್ಚಾತ್ತಾಪ ಪಟ್ಟಿದ್ದೀರಿ, ಆದರೆ ಮುಂದೆ ನೀವು ದಾನ ಇಸ್ಕೊಳ್ತೀರಿ, ಆ ರೀತಿ ವ್ಯವಸ್ಥೆ ಮಾಡ್ತೀರಿ. ಅದಕ್ಕೋಸ್ಕರ ನಾವು ಶ್ರಾದ್ದ ಕರ್ಮದಲ್ಲಿ ಬ್ರಾಹ್ಮಣನಿಗೆ ಪ್ರಾಶಸ್ತ್ಯ ಕರೆದು ಅವರಿಗೆ ಆಹ್ವಾನ ಮಾಡಿ ಪ್ರತ್ಯಕ್ಷವಾಗಿ ಗುಡಿಸಿ ಅವರಿಗೆ ಅರ್ಪಣೆ ಮಾಡೋದು. ಅಂದ ಇದು ಬ್ರಾಹ್ಮಣನ ಒಳಗಡೆ ನಾನಿದ್ದು ನಾನು ನಿಮಗೆ ಎಲ್ಲವನ್ನು ಸ್ವೀಕಾರ ಮಾಡ್ತೀನಿ, ನಿಮಗೆ ಅನುಗ್ರಹ ಮಾಡ್ತೀನಿ ಅಂತ ಇಷ್ಟು ಬ್ರಹ್ಮದೇವರ ಅನುಗ್ರಹ ಮಾಡ್ತಾರೆ. ಇದಾದ ಮೇಲೆ ಇಲ್ಲಿನ ಘಟನೆಯಲ್ಲಿ ಕೊನೆಗೊಂದು ಈ ಅಧ್ಯಾಯದಲ್ಲಿ ಒಂದು ವಿಷಯ ಹೇಳ್ತಾರೆ. ಏನು ವಿಷಯ ಹೇಳಿದ್ರು ಅಂದ್ರೆ, ಅವನು ಗಜಾಸುರನ ನಾಭಿ ಹತ್ರ ಬರ್ತಾನೆ. ನಾಭಿ ಪ್ರದೇಶ, ಅವನ ಹೊಕ್ಕಳು ಹೇಗಿತ್ತಂದ್ರೆ ಒಂದು ದೊಡ್ಡ ಬಾವಿಯಂತೆ ಹೊಕ್ಕಳು, ದೊಡ್ಡ ಬಾವಿ ಹೊಕ್ಕಳು. ಯಾಕೆಂದ್ರೆ ಅವನ ದಪ್ಪ ಶರೀರ ನಮ್ಗೆ ಗೊತ್ತಿದೆ, 60 ಯೋಜನ ದಪ್ಪ ಅವನು ಶರೀರ. ಒಂದೊಂದು ಯೋಜನ 12 ಕಿಲೋಮೀಟರ್ ಮೇಲೆ, 60 ಯೋಜನ ಅಂದ್ರೆ ಇನ್ನು ಎಷ್ಟು ದಪ್ಪ ಇರಬೇಕು ಅವನು. ಅಂಥ ದಪ್ಪಗಿರೋ ಆ ಹೊಟ್ಟೆಯಲ್ಲಿ ನಾಭಿ ಇನ್ನೆಷ್ಟು ದೊಡ್ಡದಿರ್ಬೇಕು, ಒಂದು ದೊಡ್ಡ ಬಾವಿ ತರ ಇದ್ದೇ ಇರುತ್ತೆ. ಆ ಬಾವಿಯ ತರ ಇರೋ ನಾಭಿಯಲ್ಲಿ ಈ ಒಬ್ಳು ಸ್ತ್ರೀ ದೇವತೆ ಇದ್ದಂತೆ. ಆ ಸ್ತ್ರೀ ದೇವತೆ ಹೆಸರು ಹೇಳ್ತಾರೆ, ವಿರಜಾ ಅಂತ ಸ್ತ್ರೀ ದೇವತೆ ಹೆಸರು. ಅಂದ್ರೆ ವಿರಜಾ ನದಿ ಇತ್ತು ಅಂತ. ಹಾಗಾದ್ರೆ ವಿರಜಾ ನದಿ ನಮಗೆ ಯಾವಾಗ ಬೇಕಾಗತ್ತೆ? ಮೋಕ್ಷಕ್ಕೆ ಹೋಗಬೇಕಾದ್ರೆ ನಾವು ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ನಮ್ಮ ಲಿಂಗ ದೇಹವನ್ನ ಭಂಗ ಮಾಡಿಕೊಡ್ತೀವಿ. ಅಂಥ ವಿರಜಾ ನದಿ ಅಧಿಪತಿ ದೇವತೆ ಇದ್ದಾಳಲ್ಲ, ಅವಳು ಗಯಾ ಕ್ಷೇತ್ರದಲ್ಲಿ, ಅದು ಗಯಾಸುರನ ನಾಭಿಯಲ್ಲಿ ಇದ್ದಾಳಂತೆ. ಹಾಗಾದ್ರೆ ಗಯಾ ಕ್ಷೇತ್ರದಲ್ಲಿ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ? ಹಾಗಾದ್ರೆ ಮುಕ್ತಿ ಖಂಡಿತ ಅಂತ ಆಗ್ತದೆ. ಹಾಗಾದ್ರೆ ಮೋಕ್ಷಕ್ಕೆ ಏನೇನು ಬೇಕೋ ಅಷ್ಟು ವ್ಯವಸ್ಥೆ ಗಯಾ ಕ್ಷೇತ್ರದಿಂದ ಆಗತ್ತೆ. ಇಂಥ ದೊಡ್ಡ ಅನುಗ್ರಹ ನಮಗೆ ಈ ಗಯಾ ಕ್ಷೇತ್ರದ ಮಹಾತ್ಮೆ ಕೇಳೋದ್ರಿಂದಲೂ ಆಗತ್ತೆ. ಅಲ್ಲಿ ಹೋಗೋದ್ರಿಂದ, ಅಲ್ಲಿ ಹೋಗಿ ಈ ಪುರಾಣ ಓದಿದ್ರೂ ಸಾಕತ್ತು. ಪುರಾಣ ಪಠನ, ಈ ಶ್ಲೋಕಗಳನ್ನ, ಅದಕ್ಕೂ ಒಂದು ವಿಶೇಷ ಫಲ ಇದೆ ಅಂತ ಇಷ್ಟು ಬಂತು.